ಒಂದು ದೇಶದ ಅಧ್ಯಕ್ಷನಾಗಿ ಅಥವಾ ನಾಯಕನಾಗಿ ಜವಾಬ್ದಾರಿ ಹೊತ್ತುಕೊಳ್ಳುವುದು ಪ್ರಪಂಚದಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸಗಳಲ್ಲಿ ಒಂದು. ಈ ವಿಷಯ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ಗೆ ಎಲ್ಲರಿಗಿಂತಲೂ ಚೆನ್ನಾಗಿ ತಿಳಿದಿದೆ. ಕಳೆದ 20 ವರ್ಷಗಳಲ್ಲಿ ಅವರ ಮೇಲೆ 43 ಬೇರೆ ಬೇರೆ ಹತ್ಯೆಯತ್ನಗಳು ನಡೆದಿವೆ. ಈ ಹತ್ಯೆಯತ್ನಗಳು ಹಲವು ಬಗೆಯವುಗಳು: ಬಾಂಬ್ ದಾಳಿಗಳು, ವಿಷಪ್ರಯೋಗಗಳು, ಶೂಟಿಂಗ್ಗಳು, ಡ್ರೋನ್ ದಾಳಿಗಳು, ಗುಪ್ತ ಕಾರ್ಯಾಚರಣೆಗಳಂತಹವು. ಆದರೂ ಪ್ರತಿ ಬಾರಿಯೂ ಅವರು ಬಹುತೇಕ ಅದ್ಭುತವಾಗಿ ತಪ್ಪಿಸಿಕೊಂಡಿದ್ದಾರೆ. ಇವತ್ತು ನಾವು ವಿವರವಾಗಿ ನೋಡೋಣ ಪುತಿನ್ ಹೇಗೆ ಪ್ರತಿ ಬಾರಿಯೂ ತಪ್ಪಿಸಿಕೊಂಡರು ಮತ್ತು ಅವರ ಸುತ್ತಲೂ ಇರುವ 6 ಪದರಗಳ ಭದ್ರತಾ ವ್ಯವಸ್ಥೆ ಅವರನ್ನು ಕೊಲ್ಲುವುದನ್ನು ಬಹುತೇಕ ಅಸಾಧ್ಯಗೊಳಿಸುತ್ತಿದೆ. ಬಹುತೇಕ ಪ್ರತಿ ವರ್ಷ ಪುತಿನ್ ಮೇಲೆ ಕನಿಷ್ಠ ಒಂದು ಹತ್ಯೆಯತ್ನ ನಡೆಯುತ್ತದೆ. ಈ ಅನುಭವಗಳೆಲ್ಲವೂ ಅವರ ಭದ್ರತೆಯನ್ನು ತುಂಬಾ ಬಲಪಡಿಸಿವೆ, ಏಕೆಂದರೆ ಅವರ ತಂಡಕ್ಕೆ ಪರಿಸ್ಥಿತಿಗಳಿಗಾಗಿಯೇ ತರಬೇತಿ ಸಿಗುತ್ತದೆ. ಇವುಗಳಲ್ಲಿ ಕೆಲವು ಹತ್ಯೆಯತ್ನಗಳು ತುಂಬಾ ವೃತ್ತಿಪರವಾಗಿ ಮಾಡಲಾಗಿತ್ತು, ಆದರೆ ಅದೃಷ್ಟವಶಾತ್ ಅವೆಲ್ಲವೂ ವಿಫಲವಾದವು. 1999ನಲ್ಲಿ ಪುತಿನ್ ಅಧ್ಯಕ್ಷನಾಗಿ ಜವಾಬ್ದಾರಿಗಳನ್ನು ಹೊತ್ತುಕೊಂಡ ಕೂಡಲೇ ಅವರ ಮೇಲೆ ದಾಳಿ ನಡೆಯಿತು. ಈ ದಾಳಿಯನ್ನು ರಷ್ಯನ್ ಮಾಫಿಯಾ ಮಾಡಿತು, ಏಕೆಂದರೆ ಪುತಿನ್ ಸಂಘಟಿತ ಅಪರಾಧಗಳ ಮೇಲೆ ಕ್ರಮ ಆರಂಭಿಸಿದ್ದರು. ಅಂದು ರಷ್ಯಾದಲ್ಲಿ ಅದು ತುಂಬಾ ಹರಡಿತ್ತು. ಪ್ರತೀಕಾರಕ್ಕಾಗಿ ರಷ್ಯನ್ ಮಾಫಿಯಾ ಪುತಿನ್ ಕಾರಿನಲ್ಲಿ ಬಾಂಬ್ ಅಳವಡಿಸುವ ಪ್ರಯತ್ನ ಮಾಡಿತು. ಬಾಂಬ್ ಅಳವಡಿಸಿದರು, ಆದರೆ ಪುತಿನ್ ಭದ್ರತಾ ತಂಡ ಅದನ್ನು ಕಂಡುಹಿಡಿದಿತು. ಈ ಘಟನೆಯಲ್ಲಿ ಭಾಗಿಯಾದ ಕೆಲವು ಮಾಫಿಯಾ ಸದಸ್ಯರನ್ನು ಜೈಲಿಗೆ ಕಳುಹಿಸಿದರು, ಉಳಿದವರನ್ನು ನಂತರ ಕೊಂದರು. ಅದೇ ವರ್ಷ ಉಜ್ಬೇಕಿಸ್ತಾನದಲ್ಲೂ ಪುತಿನ್ ಮೇಲೆ ದಾಳಿ ಯೋಜಿಸಲಾಗಿತ್ತು. ಉಜ್ಬೇಕಿಸ್ತಾನದ ಭಯೋತ್ಪಾದಕರು ಪುತಿನ್ ಒಂದು ರಾಜಕೀಯ ಪ್ರವಾಸದಲ್ಲಿದ್ದಾಗ ಕೊಲ್ಲಬೇಕೆಂದು ಸಂಚು ರೂಪಿಸಿದ್ದರು. ಆದರೆ ಈ ಸಂಚು ಬಯಲಾಯಿತು. ಎಲ್ಲ ಭಯೋತ್ಪಾದಕರನ್ನು ಬಂಧಿಸಲಾಯಿತು. 1 ವರ್ಷದ ನಂತರ 2000ರಲ್ಲಿ ಚೆಚೆನ್ ಬೇರ್ಪಡುವಾದಿಗಳು ಪುತಿನ್ನನ್ನು ಕೊಲ್ಲುವ ಯೋಜನೆ ಹಾಕಿದ್ದರು. ಪುತಿನ್ ಮೋಟಾರ್ ಕೇಡ್ ಬಳಿ ರಿಮೋಟ್ ಕಂಟ್ರೋಲ್ ಬಾಂಬ್ ಸ್ಫೋಟಿಸಿದರು. ಪುತಿನ್ ಕೆಲವು ಬಾಡಿಗಾರ್ಡ್ಗಳು ಗಾಯಗೊಂಡರು, ಆದರೆ ಪುತಿನ್ ಅಲ್ಲಿಂದ ಸುರಕ್ಷಿತವಾಗಿ ಹೊರಬಂದರು. ನಂತರ 2002ರಲ್ಲಿ ಪುತಿನ್ನನ್ನು ವಿಷದ ಜಾಮ್ ಬಾಟಲ್ನಿಂದ ಕೊಲ್ಲುವ ಪ್ರಯತ್ನ ನಡೆಯಿತು. ಅವರು ಕ್ರಿಮಿಯಾದ ಒಂದು ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ತಿನ್ನಲು ಹೊರಟಿದ್ದಾಗ, ಆದರೆ ಅವರ ಆಹಾರ ಪರೀಕ್ಷಕ ಜಾಮ್ನಲ್ಲಿ ವಿಷವನ್ನು ಗುರುತಿಸಿದ. ಪುತಿನ್ ಅದನ್ನು ತಿನ್ನುವ ಮುನ್ನವೇ ಅದೇ ವರ್ಷ ಪುತಿನ್ ಮಾಸ್ಕೋದ ರೆಡ್ ಸ್ಕ್ವೇರ್ನಲ್ಲಿ ಒಂದು ಪರೇಡ್ನಲ್ಲಿ ಭಾಗವಹಿಸಿದ್ದರು. ಹತ್ತಿರದ ಕಟ್ಟಡದಲ್ಲಿ ಸ್ನೈಪರ್ಗಳು ಅವರನ್ನು ಕೊಲ್ಲಲು ಸಿದ್ಧರಿದ್ದರು. ಆದರೆ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಅಂದರೆ ಎಚ್ಎಸ್ಗೆ ಈ ವಿಷಯ ತಿಳಿದಿತ್ತು. ಸ್ನೈಪರ್ಗಳನ್ನು ತಕ್ಷಣ ಬಂಧಿಸಿದರು. ಮತ್ತೆ 2002ರಲ್ಲೇ ಪುತಿನ್ ಅಜರ್ಬೈಜಾನ್ ಪ್ರವಾಸದಲ್ಲಿದ್ದಾಗ ಒಬ್ಬ ಇರಾಕಿ ವ್ಯಕ್ತಿ ಚೆಚೆನ್ ಬೇರ್ಪಡುವಾದಿಗಳೊಂದಿಗೆ ಸಂಬಂಧ ಹೊಂದಿದ್ದವನು ಪುತಿನ್ ಕಾರಿನ ಕೆಳಗೆ ಸ್ಫೋಟಕಗಳನ್ನು ಅಳವಡಿಸುವ ಯೋಜನೆ ಹಾಕಿದ್ದ. ಆದರೆ ಅಜರ್ ಪೊಲೀಸರಿಗೆ ಆ ಯೋಜನೆ ತಿಳಿದಿತ್ತು. ಅವನನ್ನು ತ್ವರಿತವಾಗಿ ಬಂಧಿಸಿದರು. ನಂತರ ಅವನಿಗೆ 10 ವರ್ಷಗಳ ಜೈಲು ಶಿಕ್ಷೆಯಾಯಿತು. ಮತ್ತೆ 2002ರಲ್ಲೇ ಮತ್ತೊಬ್ಬ ವ್ಯಕ್ತಿ ಪುತಿನ್ನನ್ನು ಬಾಂಬ್ನಿಂದ ಕೊಲ್ಲಲು ಪ್ರಯತ್ನಿಸಿದ. ಪುತಿನ್ ಮೋಟಾರ್ ಕೇಡ್ ಬಳಿ ತನ್ನ ಕಾರನ್ನು ಓಡಿಸಿ ಅದರಲ್ಲಿರುವ 40 ಕಿಲೋಗಳ ಸ್ಫೋಟಕಗಳನ್ನು ಸ್ಫೋಟಿಸುವ ಯೋಜನೆಯಿದ್ದು, ಆದರೆ ಎಚ್ಎಸ್ರ ಆ ಯೋಜನೆಯ ಬಗ್ಗೆ ತಿಳಿದಿತ್ತು. ಪುತಿನ್ ಮೋಟಾರ್ ಕೇಡ್ ಮಾರ್ಗವನ್ನು ಬದಲಾಯಿಸಿದರು. ಅದೇ ಸಮಯದಲ್ಲಿ ದಾಳಿ ಮಾಡುವವನನ್ನು ಸುತ್ತುವರಿದು ಕೊಂದರು. ನಂತರ 2003ರಲ್ಲಿ ಪುತಿನ್ ಬ್ರಿಟನ್ ಪ್ರವಾಸದಲ್ಲಿದ್ದರು. ಅಲ್ಲಿ ಇಬ್ಬರು ರಷ್ಯನ್ನರು ಸ್ನೈಪರ್ನಿಂದ ಪುತಿನ್ನನ್ನು ಕೊಲ್ಲುವ ಯೋಜನೆ ಹಾಕಿದ್ದರು. ಆದರೆ ಬ್ರಿಟಿಷ್ ಪೊಲೀಸರ ವಿಶೇಷ ಘಟಕ ಎಸ್ರ ಅವರನ್ನು ಬಂಧಿಸಿತು. ಮುಂದಿನ ವರ್ಷ ಎಸ್ರ ಪುತಿನ್ ಆಹಾರದಲ್ಲಿ ವಿಷ ಕಲಸುವ ಒಂದು ಯೋಜನೆಯನ್ನು ಹಿಡಿದಿತು. ಇದು ಒಂದು ವಿದೇಶಿ ಪ್ರವಾಸದಲ್ಲಿ ನಡೆಯಿತು. ಎಲ್ಲಿ ಯಾರು ಮಾಡಿದರು ಎಂಬುದು ಇನ್ನೂ ರಹಸ್ಯ. ಆದರೆ ಈಗ ಪುತಿನ್ ಆಹಾರವನ್ನೆಲ್ಲ ಮುಂಚಿತವಾಗಿ ಪರೀಕ್ಷಿಸುತ್ತಾರೆ. ಈ ಕ್ರಮದಲ್ಲೇ ಇನ್ನೂ ಕೆಲವು ದಾಳಿಗಳು ಪುತಿನ್ ಪ್ರಾಣಕ್ಕೆ ತುಂಬಾ ಹತ್ತಿರ ಬಂದವು. 2012ರಲ್ಲಿ ಪುತಿನ್ ಉಕ್ರೇನ್ಗೆ ಹೋದಾಗ ಬ್ಲ್ಯಾಕ್ ಸೀ ಬಳಿ ತುಂಬಾ ಮಂದಿಯನ್ನು ಬಂಧಿಸಲಾಯಿತು. ಅವರು ಚೆಚೆನ್ ಬೇರ್ಪಡುವಾದಿಗಳು. ಅವರಲ್ಲಿ ಕೆಲವರು ಬಾಂಬ್ ಜಾಕೆಟ್ಗಳನ್ನು ತಯಾರಿಸಿದ್ದರು. ಪುತಿನ್ನನ್ನು ತಮ್ಮನ್ನು ತಾವು ಸ್ಫೋಟಿಸುವ ಅವರ ಯೋಜನೆ. ಆದರೆ ಅದೃಷ್ಟವಶಾತ್ ಉಕ್ರೇನ್ ಪೊಲೀಸರು ಅವರನ್ನು ಹಿಡಿದರು. ಈಗ ನೀವು ಬಹುಶಃ ಯೋಚಿಸುತ್ತಿದ್ದೀರಿ, ಅಲ್ಲವೇ,
ಪುತಿನ್ ಇಷ್ಟು ದಾಳಿಗಳಿಂದ ಹೇಗೆ ತಪ್ಪಿಸಿಕೊಂಡರು ಎಂದು ನೀವು ಅಂದುಕೊಳ್ಳಬಹುದು. ಅವರು ಪ್ರಪಂಚದಲ್ಲೇ ಅತ್ಯಂತ ಅದೃಷ್ಟಶಾಲಿ ಎಂದು. ಆದರೆ ಇದರಲ್ಲಿ ಅದೃಷ್ಟಕ್ಕೆ ಏನೂ ಸಂಬಂಧವಿಲ್ಲ. ಇದೆಲ್ಲ ಅವರ 6 ಪದರಗಳ ಭದ್ರತೆಯಿಂದಾಗಿ ಅವರನ್ನು ಕೊಲ್ಲುವುದನ್ನು ಬಹುತೇಕ ಅಸಾಧ್ಯಗೊಳಿಸುತ್ತಿದೆ. ಪುತಿನ್ ಮೊದಲ ಭದ್ರತಾ ಪದರ ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್, ಇದನ್ನು ಎಜ್ಎಸ್ಫ ಎಂದು ಕರೆಯುತ್ತಾರೆ. ಅವರ ಕೆಲಸ ರಷ್ಯಾ ಉನ್ನತ ಅಧಿಕಾರಿಗಳ ಭದ್ರತೆ. ಅವರ ಬಜೆಟ್ ಅಪರಿಮಿತ. ಅಂದರೆ ಪುತಿನ್ ಭದ್ರತೆಯಲ್ಲಿ ಯಾವುದೇ ಉಳಿತಾಯ ಮಾಡುವುದಿಲ್ಲ. ಎಜ್ಎಸ್ಫ ಬಜೆಟ್ ರಹಸ್ಯ, ಆದರೆ ಅದು ಬಿಲಿಯನ್ಗಳ ರೂಬಲ್ಗಳಲ್ಲಿದೆ ಎಂದು ಅಂದಾಜು. ಎಜ್ಎಸ್ಫದಲ್ಲಿ 500ಕ್ಕಿಂತ ಹೆಚ್ಚು ಮಂದಿ ಕೆಲಸ ಮಾಡುತ್ತಾರೆ. ಅವರ ತರಬೇತಿ ತುಂಬಾ ಕಠಿಣವಾಗಿರುತ್ತದೆ. ಆದರೆ ಪುತಿನ್ ವೈಯಕ್ತಿಕ ಸೈನ್ಯದೊಂದಿಗೆ ಹೋಲಿಸಿದರೆ ಇದು ಕೇವಲ ಒಂದು ಮಾದರಿ ಮಾತ್ರ. 2016ರಲ್ಲಿ ಪುತಿನ್ ರೋಸ್ಕ್ವಾಡ್ ಎಂಬ ವೈಯಕ್ತಿಕ ಸೈನ್ಯವನ್ನು ಸೃಷ್ಟಿಸಿದರು. ಇದು ನೇರವಾಗಿ ಪುತಿನ್ಗೆ ವರದಿ ಮಾಡುತ್ತದೆ. ಇದರಲ್ಲಿ 3400ಕ್ಕಿಂತ ಹೆಚ್ಚು ಸೈನಿಕರು ಇದ್ದಾರೆ. ರೋಸ್ಕ್ವಾಡ್ ಕೆಲಸ ಹೊರಗಿನ ದಾಳಿಗಳನ್ನು ತಡೆಯುವುದಲ್ಲ, ಒಳಗಿನ ಬೆದರಿಕೆಗಳನ್ನು ನಿಯಂತ್ರಿಸುವುದು. ಉದಾಹರಣೆಗೆ ಬಂಡಾಯ ಅಥವಾ ಸೈನ್ಯದ ಬಂಡಾಯ. ಪುತಿನ್ ಅಂತಿಮ ಮಾನವ ಭದ್ರತಾ ಪದರ ಪ್ರೆಸಿಡೆನ್ಷಿಯಲ್ ಸೆಕ್ಯೂರಿಟಿ ಸರ್ವಿಸ್, ಇದನ್ನು ಎಸ್ಬಿಪಿ ಎಂದು ಕರೆಯುತ್ತಾರೆ. ಅವರ ಕೆಲಸ ಅಧ್ಯಕ್ಷರ ಪ್ರಾಣ ರಕ್ಷಣೆ. ಇದೇ ಅವರು ಅಗತ್ಯವಿದ್ದರೆ ಬುಲೆಟ್ ಮುಂದೆ ಹಾರುತ್ತಾರೆ. ಎಸ್ಬಿಪಿ ಪುತಿನ್ ವೈಯಕ್ತಿಕ ಬಾಡಿಗಾರ್ಡ್ಗಳು, ಆದರೆ ಅವರ ಹಿಂದೆ ತುಂಬಾ ಭದ್ರತಾ ಪದರಗಳು ಇರುತ್ತವೆ. ಅವರು ಬಹುಶಃ ಎಂದು ಸಕ್ರಿಯಗೊಳ್ಳಬೇಕಿಲ್ಲ. ಎಜ್ಎಸ್ಫ, ರೋಸ್ಕ್ವಾಡ್ ಯಾವುದೇ ಬೆದರಿಕೆಯನ್ನು ಎಸ್ಬಿಪಿ ಹಸ್ತಕ್ಷೇಪಕ್ಕೆ ಮುನ್ನವೇ ಕೊಲ್ಲುತ್ತವೆ. ಪುತಿನ್ ಬಾಡಿಗಾರ್ಡ್ ಕ್ರಮ ತೆಗೆದುಕೊಳ್ಳಬೇಕೆಂದರೆ ಮೊದಲು 2500 ಮಂದಿ ತಮ್ಮ ಕರ್ತವ್ಯದಲ್ಲಿ ವಿಕಲರಾದಂತೆ. ಪುತಿನ್ ಬಾಡಿಗಾರ್ಡ್ಗಳ ತರಬೇತಿ ತುಂಬಾ ಕಠಿಣ. ಯಾರನ್ನಾದರೂ ಹಿಡಿಯುವುದು ಅಥವಾ ತಡೆಯುವುದು ಅವರ ಜವಾಬ್ದಾರಿಯಲ್ಲ, ನೇರವಾಗಿ ಕೊಲ್ಲುವುದು. ಅವರಿಗೆ ಪುತಿನ್ಗೆ ಹಾನಿ ಮಾಡಬಹುದೆಂದು ಅನಿಸಿದ ಯಾರನ್ನಾದರೂ ಕೊಲ್ಲುವ ಅಧಿಕಾರ ಇದೆ. ಪುತಿನ್ ಬಾಡಿಗಾರ್ಡ್ಗಳು ಮೊದಲಿನ ಪೊಲೀಸರು ಅಲ್ಲ, ಏಕೆಂದರೆ ಪೊಲೀಸ್ ತರಬೇತಿ ಸಂಯಮ ಅವರನ್ನು ಕೊಲೆಯ ಬಲಪ್ರಯೋಗದಿಂದ ತಡೆಯಬಹುದು. ಬದಲಿಗೆ ಪುತಿನ್ ಬಾಡಿಗಾರ್ಡ್ಗಳು ಮುಖ್ಯವಾಗಿ ಕಾರ್ಯಾಚರಣೆಯ ಮನೋವಿಜ್ಞಾನಿಗಳು. ರಷ್ಯಾ ವಿಶೇಷ ಪಡೆಗಳಿಂದ ಬಂದವರು. ವ್ಯಕ್ತಿಯ ಮುಖಭಾವಗಳನ್ನು ನೋಡಿ ಬೆದರಿಕೆಯನ್ನು ಗುರುತಿಸುವ ತರಬೇತಿ ಇದೆ. ಪುತಿನ್ ತಮ್ಮ ಬಾಡಿಗಾರ್ಡ್ಗಳಿಗೆ ದೌರ್ಬಲ್ಯದ ಸಂಕೇತಗಳನ್ನು ತೋರಿಸಲು ಅನುಮತಿಸುವುದಿಲ್ಲ. ಅಂದರೆ ತೀವ್ರ ಚಳಿಯಲ್ಲೂ ಬೆವರು ಬರದಂತೆ ಅಥವಾ ನಡುಕ ಬರದಂತೆ. ಪುತಿನ್ ಬಾಡಿಗಾರ್ಡ್ಗಳು ತುಂಬಾ ಬಲಿಷ್ಠರು. ನಿಲ್ಲದೆ ಕಿಲೋಮೀಟರ್ಗಳು ಓಡಬಲ್ಲರು. ಅವರ ವಯಸ್ಸು 19ರಿಂದ 35 ವರ್ಷಗಳ ನಡುವೆ ಇರುತ್ತದೆ. ಎತ್ತರ 5 ಅಡಿ 7 ಇಂಚುಗಳಿಂದ 6 ಅಡಿ 2 ಇಂಚುಗಳವರೆಗೆ. ತೂಕ 75ರಿಂದ 90 ಕಿಲೋಗಳ ನಡುವೆ ಇರುತ್ತದೆ. ಅವರು ಕನಿಷ್ಠ 5 ಭಾಷೆಗಳನ್ನು ಮಾತನಾಡಬಲ್ಲರು. ರಾಜಕೀಯ ಅರಿವು ಇರಬೇಕು. ಪುತಿನ್ ಬಾಡಿಗಾರ್ಡ್ಗಳ ಕೈಯಲ್ಲಿ ಇರುವ ಬ್ರೀಫ್ಕೇಸ್ಗಳು ನಿಜಕ್ಕೂ ಬುಲೆಟ್ ಪ್ರೂಫ್ ಶೀಲ್ಡ್ಗಳು. ಅವರ ಬಳಿ 9mm ಗಾರ್ಜಾ ಪಿಸ್ತೂಲ್ಗಳು ಇರುತ್ತವೆ, ಆರ್ಮರ್ ಪಿಯರ್ಸಿಂಗ್ ಬುಲೆಟ್ಗಳಿಂದ ತುಂಬಿದ್ದು. ಅವರ ಛತ್ರಿಗಳು ಸಾಮಾನ್ಯವಲ್ಲ, ಕೆವ್ಲರ್ನಿಂದ ಮಾಡಿದ್ದು. ಬುಲೆಟ್ ಪ್ರೂಫ್ ಶೀಲ್ಡ್ಗಳಾಗಿ ಬಳಸಬಹುದು. ಕೆಲವು ಬಾಡಿಗಾರ್ಡ್ಗಳು ಸಾಮಾನ್ಯರಂತೆ ಬಟ್ಟೆ ಧರಿಸಿ ಗುಂಪಿನಲ್ಲಿ ಕಲೆತುಕೊಳ್ಳುತ್ತಾರೆ, ಪುತಿನ್ ವಿರೋಧಿಗಳ ಹತ್ತಿರ ಹೋಗಲು. ಕೆಲವರು ದೂರದ ಕಟ್ಟಡಗಳಲ್ಲಿ ಗುಪ್ತ ಸ್ನೈಪರ್ಗಳು. ಕೆಲವರು ಬಹಿರಂಗವಾಗಿ ಕಾಣುವ ಸ್ನೈಪರ್ಗಳು ದಾಳಿ ಮಾಡುವವರನ್ನು ಹೆದರಿಸಲು. ಮತ್ತಷ್ಟು ಮಂದಿ ಸಂಪೂರ್ಣವಾಗಿ ಮರೆಯಾಗುತ್ತಾರೆ. ಪುತಿನ್ ಪ್ರವೇಶಿಸುವ ಪ್ರತಿ ಕೊಠಡಿಯನ್ನು ಮೊದಲು ಪರೀಕ್ಷಿಸುತ್ತಾರೆ. ಸ್ಫೋಟಕಗಳು, ಕ್ಯಾಮೆರಾಗಳು ಅಥವಾ ರೆಕಾರ್ಡಿಂಗ್ ಉಪಕರಣಗಳು ಇಲ್ಲವೆಂದು ಖಚಿತಪಡಿಸುತ್ತಾರೆ. ಅವರು ತಿನ್ನುವ ಆಹಾರವನ್ನೆಲ್ಲ ಪರೀಕ್ಷಿಸಿ ರುಚಿ ನೋಡುತ್ತಾರೆ, ವಿಷದ ಅನುಮಾನ ಬರದಂತೆ. ಆದರೆ ಪುತಿನ್ ಭದ್ರತೆ ಮಾನವರಿಗೆ ಮಾತ್ರ ಸೀಮಿತವಲ್ಲ. ಪುತಿನ್ ಲಿಮೋ, ಒಂದು ರಷ್ಯನ್ ಕಾರು ಸೆನೆಟ್. ಇದು ಎಲ್ಲ ದಿಕ್ಕುಗಳಿಂದ ಬಾಂಬುಗಳು, ಬುಲೆಟ್ಗಳನ್ನು ತಡೆಯಬಲ್ಲದು. ರಾಸಾಯನಿಕ ಅನಿಲ ದಾಳಿಗಳಿಂದಲೂ ಸುರಕ್ಷಿತ. 4 ಬದಿಗಳಲ್ಲಿ ಕ್ಯಾಮೆರಾಗಳು ಇರುತ್ತವೆ. ಅವರೊಂದಿಗೆ ಕುಳಿತ ಭದ್ರತಾ ತಂಡ ಎಲ್ಲ ದಿಕ್ಕುಗಳನ್ನು ನೋಡಬಲ್ಲದು. ಗುಪ್ತ ಮಾರ್ಗಗಳು ಇವೆ. ಮೇಲ್ಚಾವಣಿ ಹಿಂಭಾಗದಿಂದ AK-47 ಆಯುಧಗಳನ್ನು ಗುಪ್ತ ಕಂಪಾರ್ಟ್ಮೆಂಟ್ಗಳಲ್ಲಿ ಇಡಬಹುದು. ಈ ಮಧ್ಯ ಪುತಿನ್ ಪ್ರಯಾಣಗಳು ಹೆಚ್ಚಾಗಿ ರೈಲಿನಲ್ಲಿ ಮಾಡುತ್ತಾರೆ. ಇದನ್ನು ಗೋಸ್ಟ್ ಟ್ರೈನ್ ಎಂದು ಕರೆಯುತ್ತಾರೆ. ಹೊರಗಿನಿಂದ ಸಾಮಾನ್ಯ ರಷ್ಯನ್ ರೈಲುಂತೆ ಕಾಣುತ್ತದೆ. ಆದರೆ ಒಂದು ವ್ಯತ್ಯಾಸ,
ಇದರ ಮೇಲೆ ಸಿಗ್ನಲ್ ಬ್ಲಾಕರ್ಗಳು ಇರುತ್ತವೆ. ಒಳಗೆ ಮಾತ್ರ ಆರೋಗ್ಯ, ಫಿಟ್ನೆಸ್ ಸೆಂಟರ್, ಕಚೇರಿ, ಮನರಂಜನೆ ಕೊಠಡಿ, ವೈದ್ಯಕೀಯ ಸ್ಟೋರ್ ಇವೆ. ಈ ರೈಲು ಬುಲೆಟ್ ಪ್ರೂಫ್, ಬಾಂಬ್ ಪ್ರೂಫ್. ರಷ್ಯಾ ಗುಪ್ತ ನಿಲ್ದಾಣಗಳಲ್ಲಿ ಮಾತ್ರ ನಿಲ್ಲುತ್ತದೆ. ಗಾಳಿ ಪ್ರಯಾಣಕ್ಕೆ ಪುತಿನ್ ಮುಖ್ಯವಾಗಿ ಎನ್-8 ಹೆಲಿಕಾಪ್ಟರ್ ಬಳಸುತ್ತಾರೆ. ಇದನ್ನು ರಷ್ಯನ್ ಸೈನ್ಯದಲ್ಲೂ ಬಳಸುತ್ತಾರೆ. ಇದು ಬುಲೆಟ್ ಪ್ರೂಫ್, ಸಿಗ್ನಲ್ ಜಾಮರ್, ಆಂಟಿ ಮಿಸೈಲ್ ಡಿಫೆನ್ಸ್ನಿಂದ ತುಂಬಿದೆ. ಇದರೊಂದಿಗೆ ಯಾವಾಗಲೂ ರಷ್ಯನ್ ಫೈಟರ್ ಜೆಟ್ಗಳು ಇರುತ್ತವೆ. ಇದರಲ್ಲಿ ಸಂವಹನ ವ್ಯವಸ್ಥೆ ಇದೆ. ಗಾಳಿಯಲ್ಲಿದ್ದು ಅಣು ದಾಳಿ ಆದೇಶಗಳನ್ನು ನೀಡಬಲ್ಲರು. ದೇಶದ ಹೊರಗೆ ದೀರ್ಘ ದೂರ ಪ್ರಯಾಣಗಳಿಗೆ ಪುತಿನ್ IL-96-300PU ಎಂಬ ವಿಶೇಷ ವಿಮಾನವನ್ನು ಬಳಸುತ್ತಾರೆ. ಇದು ಸಿಗ್ನಲ್ ಜಾಮರ್, ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಂನೊಂದಿಗೆ ಸಂಪೂರ್ಣ ಮೊಬೈಲ್ ಕಮಾಂಡ್ ಸೆಂಟರ್ನಂತೆ ಕೆಲಸ ಮಾಡುತ್ತದೆ. ದೊಡ್ಡ ಕಚೇರಿಗಳು ಇವೆ. ಪುತಿನ್ ಸೈನಿಕರು, ಅಧಿಕಾರಿಗಳಿಗೆ ಆದೇಶಗಳನ್ನು ನೀಡಬಲ್ಲರು. ವಿಮಾನದಿಂದಲೇ ಅಣು ದಾಳಿ ಮಾಡಬಲ್ಲರು. ಒಂದು ಗುಪ್ತ ತುರ್ತು ನಿರ್ಗಮನ ಮಾರ್ಗ ಇದೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲೂ ತಪ್ಪಿಸಿಕೊಳ್ಳಲು. ಒಳಗಿನ ಇಂಟೀರಿಯರ್ ಸಂಪೂರ್ಣವಾಗಿ ಚಿನ್ನದಿಂದ ಅಲಂಕರಿಸಲಾಗಿದೆ. ಜಿಮ್, ಬೆಡ್ರೂಮ್, ಶವರ್ ತುಂಬಾ ಇವೆ. ಆಶ್ಚರ್ಯವಿಲ್ಲ, ಪುತಿನ್ ಈ ವಿಮಾನ $5 ಕೋಟಿ ಹೆಚ್ಚು ಮೌಲ್ಯದ್ದು. ಈ 6 ಭದ್ರತಾ ಪದರಗಳ ಸಂಯೋಜನೆಯಿಂದ ಪುತಿನ್ಲನ್ನು ಕೊಲ್ಲುವುದು ಬಹುತೇಕ ಅಸಾಧ್ಯ ಕೆಲಸವಾಗಿ ಮಾರ್ಪಟ್ಟಿದೆ. ಈ ವ್ಯವಸ್ಥೆಯೆಲ್ಲವೂ ಸ್ವಲ್ಪ ಅತಿಶಯೋಕ್ತಿಯಾಗಿ ಅಥವಾ ಹೆಚ್ಚು ಅನಿಸಬಹುದು. ಆದರೆ ಪುತಿನ್ ತಮ್ಮ ಆಡಳಿತದಲ್ಲಿ 43 ಬೇರೆ ಬೇರೆ ಹತ್ಯೆಯತ್ನಗಳಿಂದ ಸುರಕ್ಷಿತವಾಗಿ ಹೊರಬಂದರು ಎಂದು ತಿಳಿದರೆ ಈ ಭದ್ರತಾ ವ್ಯವಸ್ಥೆ ಬಹುಶಃ ಸಂಪೂರ್ಣವಾಗಿ ಅಗತ್ಯವೇ ಅನಿಸುತ್ತದೆ. ಈಗ ನಿಮ್ಮ ಸರದಿ ಬಂದಿದೆ. ಪುತಿನ್ ಬಗ್ಗೆ ನೀವು ಏನು ಅಂದುಕೊಳ್ಳುತ್ತಿದ್ದೀರಿ? ಕಾಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದ.